ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಮುದ್ದು ಸೊಸೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ. ನೋಡೋದಕ್ಕೂ ಮುಂಚೆ ಯಾರು ವಿನೋದ ವೈಎಂ ಬ್ಲಾಗ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ಲೈಕನ್ ಆಲ್ ಅಂತ ಒತ್ತಿ ಫ್ರೆಂಡ್ಸ್. ಇತ್ತ ವಿದ್ಯಾ ಭದ್ರನ ಮೇಲೆ ಕೈ ಹಾಕಿರ್ತಾಳೆ. ಕೈ ಹಾಕ್ಬಿಟ್ಟು ಮಲ್ಕೊಂಡಿರ್ತಾಳೆ. ಭದ್ರ ಅಯ್ಯಯ್ಯೋ ಇವಳೇನಪ್ಪ ಹಿಂಗೆ ಮಲ್ಕೊಬಿಟ್ಟವಳೆ, ಬೇಡ ನಾನೇ ಎಬ್ಬರಿಸಿ ಅದಕ್ಕೆ ಬೇರೆ ರಾಮಾಯಣ ಮಾಡಿದ್ರೆ ಇನ್ನೇನು ಅವಳೇ ಎದ್ದೊಳ್ತಾಳೆ. ಟೈಮ್ ಆಯಿತು, ಎದ್ಮೇಕೆ ವಿಚಾರಿಸ್ಕೊಂತೀನಿ ಅಂತ ಹೇಳಿ ಮಲ್ಕೊಂಡಂಗೆ ಇರ್ತಾನೆ. ವಿದ್ಯೆ ಎದ್ದೊಳೋದೇ ಇಲ್ಲ. ಸೊಂಟನ್ ನೋಡಿ ಭದ್ರ, ನಾನು ಯಾಕಪ್ಪ ಕಂಟ್ರೋಲ್ ತಪ್ತಾ ಇದ್ದೀನಿ, ಅಲ್ಲೇ ಭದ್ರ ಹುಷಾರು ಕಣಪ್ಪ, ಇದನ್ನೆಲ್ಲ ನೋಡ್ತಾ ಇದ್ರೆ ಯಾಕೋ ಬೇಕು ಅಂತ ಮಾಡ್ತಾವಳೆ, ಮೊದಲು ಇದನ್ನು ಕಾಣ್ದಂಗೆ ಮಾಡಬೇಕು ಅಂತ ಹೇಳಿ ಕೈ ಹಾಕ್ತಾ ಇರ್ತಾನೆ ಭದ್ರ ಸೊಂಟಕ್ಕೆ. ಇತ್ತ ಮುಟ್ಬೇಡಿ ಅಂತ ಎದ್ದೊಳ್ಬಿಡ್ತಾಳೆ ವಿದ್ಯಾ. ಅಯ್ಯೋ ನನ್ನ ಸೊಂಟನ ಮುಟ್ತಾ ಇದ್ರು ಇವರು, ನಿಮ್ಗೊಂಚೂರು ನಾಚಿಕೆ ಮಾನ ಮರ್ಯಾದೆ ಅನ್ನೋದೇ ಇಲ್ವಾ, ನಾನೇ ಬೇಡ ಅಂದ್ಮೇಕೆ ನನ್ನ ಸೊಂಟ ಮುಟ್ಟೋದಕ್ಕೆ ಯಾಕೆ ಬಂದ್ರಿ ಅಂತ ಲಬಲಬೋ ಅಂತ ಬಡಿತಾ ಇರ್ತಾಳೆ ವಿದ್ಯಾ. ಇಲ್ಲ ನಾನೇನು ಮಾಡಿಲ್ಲ ಸುಮ್ಮನೆ ಇರೇ ಅಂತಿರ್ತಾನೆ ಭದ್ರ. ಇಲ್ಲ ನನ್ನ ಮಾತು ಕೇಳೋಕೆ ಯಾರು ಇಲ್ವೇ ಅಂತ ಲಬಲಬೋ ಅಂತ ಕುಕ್ಕಂತಿರ್ತಾಳೆ ವಿದ್ಯಾ. ಏಯ್ ಸುಮ್ಮನಿರೋ ಅಂತ ಹೇಳಿ ಗದ್ರಿ, ನೀನೇನು ತ್ರಿಪುರ ಸುಂದರಿ ಅನ್ಕೊಬಿಟ್ಟಿದ್ಯಾ, ಇಲ್ಲಾಂದರೆ ಐಶ್ವರ್ಯ ರೈ ಅನ್ಕೊಬಿಟ್ಟಿದ್ಯಾ, ಅಲ್ಲ ಸೆರದು ಸೊಂಟ ಕಾಣ್ತಿತ್ತು ಅದಕ್ಕೆ ಸರಿ ಮಾಡೋಣ ಅಂತ ಹೋಯ್ತಾ ಇದ್ದೆ ಅಷ್ಟೇಯ, ಅದಕ್ಕೆ ಬಾರಿ ನಾನೇನೋ ಮಾಡಿಬಿಟ್ಟೆ ಅನ್ನಂಗೆ ಆಡ್ತಾ ಇದೆಯಲ್ಲ ಅಂತ ಭದ್ರ ಹೇಳ್ತಿರ್ತಾನೆ. ಅಲ್ಲ ನೀವೇ ಯಾಕೆ ಅಂತಿರ್ತಾಳೆ ವಿದ್ಯಾ. ನೋಡು ನಿನ್ನ ಕೈ ನನ್ನ ಎದೆ ಮೇಲೆ ಇತ್ತು, ನೋವು ತಡೆಯೋಕ್ಕಾಗದೆ ಮಲ್ಕೊಂಡಿದ್ದವು ನಾನು, ಸರಿ ನೀನು ಯಾಕೆ ನನ್ನ ಎದೆ ಮೇಲೆ ಕೈ ಹಾಕ್ದೆ ಅಂತಾನೆ ಭದ್ರ. ಎಕ್ಸ್ಕ್ಯೂಸ್ ಮೀ ಸರ್, ನೀವು ಯಾಕೆ ನನ್ನ ಪಕ್ಕದಲ್ಲಿ ಬಂದು ಮಲ್ಕೋಬೇಕಾಗಿತ್ತು, ನೀವು ಮಲ್ಕೊಂಡೇ ಇಲ್ಲ ಅಂದಮೇಲೆ ನಾನು ಯಾಕೆ ನಿಮ್ಮ ಮೇಲೆ ಕೈ ಹಾಕ್ತಿದ್ದೆ, ಓಹೋ ನೈಸ್ ಮಾಡಿಬಿಡೋಣ ಅಂತ ಅಲ್ವೇ ಅಂತ ವಿದ್ಯೆ ಹೇಳ್ತಾಳೆ. ಯಾಕೆ ಹೇಳು, ಬಂದ್ಬಿಡು, ಆಸೆ ನೋಡು ಅಕ್ಕಮಣ್ಣಿ, ನೋಡು ಅದೆಲ್ಲ ನೀನು ಕನಸು ಕಾಣಬೇಕು ಅಷ್ಟೇಯ, ಇದು ನಾನು ನನಗೋಸ್ಕರ ತಂದಿರೋ ಮಂಚ, ಅದು ಸರಿ ಯಾವನ್ನ ಕೇಳಿ ಇದ್ರ ಮೇಲೆ ಮಲ್ಕೊಂಡೆ ನೀನು ಅಂತ ಭದ್ರ ಹೇಳ್ತಾನೆ. ಆಹಾ ಇದೊಳ್ಳೆ ಸರಿ ಹೋಯ್ತು, ಆ ವಸ್ತುಗಳಿಗೆಲ್ಲ ಹೆಂಗೆ ಬಾಡಿಗೆ ಕೊಡ್ತಾ ಇದ್ನೋ ಇದಕ್ಕೂ ಹಂಗೆ ಕೊಡ್ತಾ ಇದ್ನಪ್ಪ ಅಂತ ವಿದ್ಯೆ ಅಂತಾಳೆ. ಯಾಕೆ ಬಂದ್ಬಿಡು ಅಕ್ಕಮಣ್ಣಿ, ಇದು ನನಗೆ ಮಾತ್ರ, ಬಾಡಿಗೆ ಎಲ್ಲ ಏನು ಕೊಟ್ಟರು ಕೊಡೋಕ್ಕಿಲ್ಲ ನಾನು ಇದನ್ನು ಅಂತ ಭದ್ರ ಹೇಳ್ತಾನೆ. ಕೊಡೋಕ್ಕಿಲ್ಲ ಅಂದರೆ ನೀವೇ ಮಡ್ಕೊಳ್ಳಿ ತಂದೆ, ನನಗೇನುವೆ ನೆಲ ಒತ್ತಕ್ಕಿಲ್ಲ, ಅಲ್ಲೇ ಮಲ್ಕೊಂತೀನಿ ನಾನು, ಅಲ್ಲ ಹಂಗೇನಾದರೂ ಇದ್ದರೆ ಹೇಳ್ಬೇಕಾಗಿತ್ತು, ಅದು ಬಿಟ್ಬಿಟ್ಟು ನನ್ನ ಮಗಳಲ್ಲಿ ಯಾಕೆ ಬಂದು ಮಲ್ಕೋಬೇಕಾಗಿತ್ತು ಸುಂದ್ರಪ್ಪ ಅಂತ ವಿದ್ಯೆ ಹೇಳ್ತಾಳೆ. ನಾನು ರಾತ್ರಿ ಎಬ್ರಸಕ್ಕೆ ಬಂದವಾಗ ಕಳ್ನಾಟಕ ಆಡಿದ್ದು ನಿದ್ದೆ ಓದ್ತಾ ಇದ್ದೀನಂತ ನನಗೇನು ಗೊತ್ತಿಲ್ಲ ಅಂದ್ಕೊಂಡಿದ್ದೀಯಾ ಅಂತ ಭದ್ರ ಹೇಳ್ತಾನೆ. ಕಳ್ನಾಟಕನೂ ಇಲ್ಲ ಏನೂ ಇಲ್ಲ, ನನಗೆ ದಿಟ್ಟವಾಗ್ಲೂ ನಿದ್ದೆ ಬಂದಿತ್ತು, ಆಯ್ತು ಬಿಡಿ ಇನ್ಮ್ಯಾಕೆ ನಾನು ನೆಲದ ಮೇಲೇ ಮಲ್ಕೊತೀನಿ ಅಂತ ವಿದ್ಯೆ ಹೇಳ್ತಾಳೆ. ಅಷ್ಟು ಮಾಡಿ ಪುಣ್ಯ ಕಟ್ಕೋತಾಯಿ ಅಂತ ಭದ್ರ ಹೇಳ್ತಾನೆ. ಹೊಟ್ಟೆ ನೋಡ್ಕೊಂಡು ನಿನಗೋಸ್ಕರ ಅಲ್ಲಂತೆ ತಂದಿರೋದು, ನಿಮ್ಮ ಅಪ್ಪನಿಗೆ ಮಾತ್ರ ತಂದಿರೋದಂತೆ, ಬಿಡು ನಾವು ಕೆಳಕ್ಕೆ ಮಲ್ಕೊಳ್ಳೋಣ ಅಂತ ವಿದ್ಯೆ ಹೇಳ್ತಿರ್ತಾಳೆ. ಏಯ್ ಅಲ್ಲ ಸಿ ವಿದ್ಯಾ, ನಾನೇ ಕೆಳಕ್ಕೆ ಮಲ್ಕೊಂತೀನಿ, ನೀನೇ ಮೇಲೆ ಮಲ್ಕೋ ಇನ್ಮೇಲೆ ಅಂತ ಹೇಳ್ತಾನೆ ಭದ್ರ. ಇತ್ತ ಬಟ್ಟೆಗಳನ್ನ ಎತ್ತುತ್ತಾ ಇರ್ತಾಳೆ ವಿದ್ಯಾ. ಅವಳದು ಸೀರೆಗಳೆಲ್ಲ ಎತ್ಕೊಂಡು ಭದ್ರನ ಬಟ್ಟೆಯನ್ನು ನೋಡಿ ಭದ್ರನ ಬಟ್ಟೆಯನ್ನು ತಗೊಂಡೋಗ್ತಾಳೆ. ಮತ್ತೆ ಮನೆ ಒರೆಸ್ತಾ ಇರ್ತಾರೆ ಒಳಗಡೆ. ಒರೆಸ್ತಾ ಕಾಲು ಜಾರಿ ಹಿಂಗೆ ಯವ್ವ ಅನ್ಕೊಂತಾಳೆ. ಏಯ್ ವಸಿ ನಿಧಾನಕ್ಕೋ ಒರೆಸೋ, ನೋಡ್ಕೊಂಡು ಕಾಲು ಜಾರಿ ಬಿದ್ದುಬಿಟ್ಟಿಯಾ ಅಂತಾನೆ ಭದ್ರ. ಜಾರ್ ಬೀಳಕ್ಕೆ ಇದೇನು ಜಾರ ಬಂಡೆ ಕೆಟ್ಟೋಯ್ತೆ, ನಾನೇನು ಮೊದಲನೇ ಕಿತ್ತ ಮನೆ ಒರೆಸ್ತಾ ಇದ್ದೀನ, ನನಗೆ ಸಂದಾಗ ಗೊತ್ತದೆ ಬಿಡಿ ಅಂತ ವಿದ್ಯೆ ಹೇಳ್ತಾಳೆ. ನೆಟ್ಟಿಗೆ ನೋಡ್ಕೊಂಡು ಕಾಲು ಮಡ್ಗು ಅಂದರೆ ಎಷ್ಟೆಲ್ಲ ಮಾತಾಡ್ತೀಯ ನೋಡು ಅಂತ ಭದ್ರ ಹೇಳ್ತಾನೆ. ಹೌದು ನಾನು ಮಾತಾಡ್ತೀನಿ ಏನಿವಾಗ ಅಂತಾಳೆ ವಿದ್ಯಾ. ಆದ್ರೂ ವಸಿ ನೋಡ್ಕೊಂಡು ಹುಷಾರಾಗಿ ಒರೆಸು ಅಂತ ಹೇಳ್ತಾನೆ ಭದ್ರ. ಅಬ್ಬಬ್ಬಬ್ಬಾ ಏನು ಪ್ರೀತಿ ಏನಕ್ರೆ, ನನಗೆ ಸಂದಾಗ ಗೊತ್ತದೆ ಬಿಡಿ ಅಂತ ವಿದ್ಯೆ ಹೇಳ್ತಾಳೆ. ಕಲ್ತಿರೋ ಬುದ್ಧಿನ ನೀನು ಎಲ್ಲಿ ಬಿಟ್ಟಿಯೇ, ಇವತ್ತಿನ ದಿನದಾಗೆ ಒಳ್ಳೆ ಬುದ್ಧಿ ಯಾರಿಗೂ ಹೇಳ್ಬಾರ್ದು, ಅನ್ಭವಿಸ್ದಾಗ ಅವ್ರಿಗೆ ತಿಳಿತದೆ. ಲೇ ಭದ್ರ ನಿನ್ಗ್ಯಾಕ್ಲ ಊರು ಸಾಬ್ರಿ, ನಿನ್ನ ಕೆಲಸ ನೀನು ನೋಡ್ಕೊಂಡು ಹೋಗ್ಲಾ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾನೆ ಭದ್ರ. ಅಲ್ಲ ನಾನೇನಾದರೂ ಸುಮ್ಕೆ ಇದ್ದಿದ್ರೆ ನನ್ನ ಮೇಲೆ ದಬಾಯಿಸಿರೋರು, ನಾನು ಯಾರು 3 ಅಡಿ ತುತ್ತು ಅಲ್ಲ ವಿದ್ಯಾ, ಕರೆದು ನನ್ನ ಬಾಯಿಗೂ ಅದೇ ಬತ್ತದೆ ಅಂತ ಅಂದ್ಕೊಂಡು ಮನೆ ಒರ್ಸೋಕ್ಕೋಗಿ ವಿದ್ಯಾ ಕಾಲ್ಜಾರಿ ಬಿದ್ದು ಅವ್ವ ಅಂತ ಕಿರ್ಚ್ತಾಳೆ. ಈಚೆ ಬರ್ತಿದ್ದು ಭದ್ರ, ಇದೇನಪ್ಪ ಹಿಂಗೆ ಕಿರ್ಚ್ಕೊಂಡ್ಲಿ ಇವಳು ಅಂತ ಮತ್ತೆ ಒಳಗಡೆ ಹೋಗಿ ನೋಡ್ತಾನೆ ಭದ್ರ. ಅಮ್ಮ ಕಾಲು ನೋವು ಹೊಟ್ಟೆ ನೋವು ಅಂತಿರ್ತಾಳೆ ವಿದ್ಯಾ. ಭದ್ರ ವಿದ್ಯಾನ ಎತ್ಕೊಂಡು ಕಾರ್ ಹತ್ರ ಕರ್ಕೊಂಡೋಗ್ತಾನೆ. ಅಲ್ಲಿಗೆ ಚಂಪಾ ಬರ್ತಾಳೆ. ಹೊಸಿ ಬಾಕಲ್ ತೆಗಿ ಚಂಪಾ, ಸರಿಯಾದ ಟೈಮ್ಗೆ ಬಂದಿದ್ಯಾ ಅಂತ ಹೇಳ್ತಾನೆ ಭದ್ರ. ವಿದ್ಯಾಕನ್ಗೇನಾಯ್ತು ಬಾವ ಅಂತಾಳೆ ಚಂಪಾ. ಏನೂ ಇಲ್ಲ, ಕಾಲು ಜಾರಿ ಬಿದ್ದುಬಿಟ್ಲಂತೆ, ಹಂಗೆ ಹೊಟ್ಟೆ ಬೇರೆ ನೋವ್ತೈತಂತೆ, ಹಾಸ್ಪಿಟ್ಲಿಗೆ ತೋರಿಸ್ಕೊಬರ್ತೀನಿ ಅಂತ ಹೇಳಿ ಕಾರಲ್ಲಿ ಕರ್ಕೊಂಡೋಗ್ತಾನೆ. ಸರಿ ಬಾವ ಅಂತಾಳೆ ಚಂಪಾ. ಇತ್ತ ಕಾಲು ನೋವು ಹೊಟ್ಟೆ ನೋವು ಅಂತ ಅಳ್ತಿರ್ತಾಳೆ ವಿದ್ಯಾ. ವಿದ್ಯಾಕ ಏನೂ ಆಗಲ್ಲ ವಿದ್ಯಾಕ, ನಿಂಗೆ ಗಾಬರಿ ಆಗಬೇಡ, ಧೈರ್ಯವಾಗಿರು ಅಂತ ಹೇಳ್ತಿರ್ತಾಳೆ ಸಮಾಧಾನ ಚಂಪಾ ವಿದ್ಯಾಗೆ. ಭದ್ರ ಹಾಸ್ಪಿಟ್ಲ್ಗಂತ ಕರ್ಕೊಂಡೋಗ್ತಾನೆ ವಿದ್ಯಾನ. ಮೊದಲು ಅಮ್ಮಮ್ಮನಿಗೆ ಈ ವಿಷಯ ಹೇಳ್ಬೇಕು ಅಂದ್ಬಿಟ್ಟು ಹೋಗ್ತಾಳೆ ಚಂಪಾ ಮನೆಗೆ. ಶಾನೆ ನೋವ್ತೈತೆ ಅಂತ ಹೇಳ್ತಾಳೆ ವಿದ್ಯಾ.
ಏಯ್ ನಿನ್ಗೆ ನೋವಾಗ್ತಾ ಇರೋದು ಕಾಲ ಹೊಟ್ಟೆನಾ ಅಂತ ಕೇಳ್ತಾನೆ ಭದ್ರ. ಕಾಲು ಹೊಟ್ಟೆ ಎಲ್ಲ ನೋವ್ತದೆ ಅಂತ ಹೇಳ್ತಾಳೆ ವಿದ್ಯಾ. ಆಯ್ತಾ ಇಲ್ಲ ನನ್ನ ಕೈಲಿ ಆಯ್ತಾ ಇಲ್ಲ ಅಂತ ಅಳ್ತಿರ್ತಾಳೆ ವಿದ್ಯಾ. ಇನ್ನೇನು ಹೊಸಿ ಹೊತ್ತು ತಡ್ಕೋ ಹಾಸ್ಪಿಟ್ಲ್ ಬಂದ್ಬಿಡ್ತು ಅಂತಾನೆ ಭದ್ರ. ಇತ್ತ ಅಜ್ಜಮ್ಮ ಮೋಹನ ಹೊಸಿ ಮಜ್ಜಿಗೆ ತಗೋಬಾರೆ ಅಂತ ಹೇಳ್ತಾಳೆ. ಮೋಹನ ಆತೆ ಬಂದೆ ಅಂದ್ಬಿಟ್ಟು ಮಜ್ಜಿಗೆ ತಂದ್ಕೊಡ್ತಾರೆ. ತಂದ್ಕೊಟ್ಬಿಟ್ಟು ಔಟೋಸಲ್ಲಿ ಪಾಚಿ ಕಟ್ಟಿತ್ತಲ್ಲ ಅದನ್ನು ಭದ್ರ ಸರಿ ಮಾಡಿದ್ನಂತೆ ಅಂತ ಹೇಳ್ತಿರ್ತಾಳೆ ಮೋಹನ. ವಂಶದ ಗುಡಿ ಹೊಟ್ಟೆಯಲ್ಲಿ ಬೆಳೀತಾ ಇರೋದಕ್ಕೆ ಅವನ ಆಟ ಎಲ್ಲ ಮಾಡ್ತಾ ಇರೋದು. ಅದಕ್ಕೆ ಹೇಳೋದು ಗಂಡಸರ ಪ್ರೀತಿ ಇರೋದು ಮಾತಲ್ಲೆಲ್ಲ ಅವ್ರು ತೋರಿಸೋ ಕಾಳಜಿಯಲ್ಲಿ ಇರ್ತಾಯಿದೆ ಅಂತ ಅಜ್ಜಮ್ಮ ಹೇಳ್ತಿರ್ತಾಳೆ. ಒಟ್ನಲ್ಲಿ ಮಗಿನ ವಿಚಾರದಲ್ಲಿ ದೂರ ಆದವರು ಮಗಿನ ವಿಚಾರಕ್ಕೆ ಒಂದಾದರೆ ಸಾಕು ಆಮೇಕೆ ಅಂತಿರ್ತಾಳೆ ಮೋಹನ. ಚಂಪಾ ಕೂಕ್ಕೊಂಡಮ್ಮಮ್ಮ ಅಂತ ಬರ್ತಾಳೆ. ಅದೇನೇ ಹಾವು ತುಳಿದವ್ರಂಗೆ ಗಾಬರಿ ಬಿದ್ದು ಓಡ್ ಬರ್ತಾ ಇದೆಯಾ ಅಂತ ಅಜ್ಜಮ್ಮ ಕೇಳ್ತಾಳೆ. ಅಮ್ಮಮ್ಮ ಅದು ಔಟೋಸಲ್ಲಿ ವಿದ್ಯಾಕ್ಕನ್ಗೆ ಅಂತ ಹೇಳಿ ನಡೆದಿದ್ದನ್ನೆಲ್ಲ ಹೇಳ್ತಿರ್ತಾಳೆ ಚಂಪಾ. ಇಷ್ಟೆಲ್ಲ ಆಯಿತು ಅಮ್ಮಮ್ಮ ಅಂತ ಹೇಳ್ತಿರ್ತಾಳೆ. ಅಯ್ಯೋ ದೇವ್ರೆ ಇದೇನು ಗ್ರಾಚಾರ ಬಂತಪ್ಪ. ಒತ್ತಾರೆಯಿಂದ ಶಕುನನೇ ಸರಿ ಇರಲಿಲ್ಲ. ಯಾರಿಗೇನಾತದೋ ಅಂತಂದರೆ ಆದರೆ ಇವಳಿಗೆ ಹಿಂಗಾಗ್ಬಿಟ್ಟೈತಲ್ಲ ಅಂತ ಅಜ್ಜಮ್ಮ ಹೇಳ್ತಿರ್ತಾಳೆ. ಅಮ್ಮಮ್ಮ ಗಾಬರಿ ಪಡೋ ಅಂಥದ್ದೇನೂ ಇಲ್ಲ, ಭದ್ರಭಾವ ಆಸ್ಪತ್ರೆಗೆ ಕರ್ಕೊಂಡೋಗವ್ರೆ ಅಂತ ಚಂಪಾ ಹೇಳ್ತಾಳೆ. ಹೌದಾ ಲೇ ಮೋಹನ, ಮೊದಲು ಆಸ್ಪತ್ರೆಗೆ ಹೋಗಿ ಪರಿಸ್ಥಿತಿ ಏನಾಗದೆ ಅಂತ ನೋಡೋಣ ಬಾರೆ ಅಂತ ಅಲ್ಲಿಂದ ಹೊರಡ್ತಾರೆ ಮೂವರೂ. ಇತ್ತ ಹಾಸ್ಪಿಟ್ಲ್ ಒಳಗಡೆ ಡಾಕ್ಟ್ರೆ ಅಂತ ವಿದ್ಯಾನ ಎತ್ಕೊಬಂದು ಕೂಗ್ತಿರ್ತಾನೆ ಭದ್ರ. ಏನಾಯ್ತು ಅಂತ ಡಾಕ್ಟ್ರು ಬರ್ತಾಳೆ. ಡಾಕ್ಟ್ರೆ ಕಾಲಿಗೆ ಏಟಾಗ್ಬಿಟ್ಟೈತೆ ಅಂತಾನೆ ಭದ್ರ. ಮಲಗಿಸಿ ಚೆಕ್ ಮಾಡ್ತಿರ್ತಾಳೆ ಡಾಕ್ಟ್ರು. ಕಾಲು ಬೇರೆ ಊದ್ಕೊಂಡೈತೆ ಅಂತ ಹೇಳ್ತಾಳೆ. ಕಾಲು ಜಾರಿ ಬಿದ್ದಿದ್ರಿಂದ ಬೆನ್ನು ಹೊಟ್ಟೆ ಎಲ್ಲ ನೋವ್ತೈತೆ, ಕಾಲು ಎಲ್ಲ ನೋವ್ತೈತೆ ಡಾಕ್ಟ್ರೆ ಅಂತ ಹೇಳ್ತಾಳೆ ವಿದ್ಯಾ. ಸಿಸ್ಟರ್ ಎಕ್ಸ್ರಾ ರೂಮಿಗೆ ಕರ್ಕೊಂಡು ನಡೀರಿ ಅಂತ ಹೇಳ್ತಾರೆ ಡಾಕ್ಟ್ರು. ಡಾಕ್ಟ್ರೆ ಏನು ತೊಂದರೆ ಇಲ್ವಲ್ಲ ಅಂತ ಕೇಳ್ತಾನೆ ಭದ್ರ. ಈಗಲೇ ಏನು ಹೇಳೋದಕ್ಕಾಗಲ್ಲ, ಒಂದು ಎಕ್ಸ್ರಾ ಮಾಡಿ ನೋಡೋಣ ಆಮೇಲೆ ಎಲ್ಲ ಗೊತ್ತಾಗುತ್ತೆ ಅಂತಾಳೆ ಡಾಕ್ಟ್ರು. ಎಕ್ಸ್ರಾ ರೂಮಿಗೆ ಕರ್ಕೊಂಡೋಗ್ತಾರೆ ಡಾಕ್ಟ್ರು. ಇತ್ತ ಡಾಕ್ಟ್ರು ಇಂಜೆಕ್ಷನ್ ತಗೊತಾ ಇರ್ತಾರೆ ಸುಚ್ಚೋದಕ್ಕಂತ. ಅಯ್ಯೋ ಶಿವನೇ, ಗಾಬರಿ ಅಲ್ಲಿ ಇವಳಿಗೆ ಬಸ್ರಿ ಅಂತ ಹೇಳೋದನ್ನೇ ಮರ್ತುಬಿಟ್ಟೆ ಅಂತ ಹೇಳಿ ಬಾಗಿಲು ತಟ್ತಾನೆ ಭದ್ರ. ಸಿಸ್ಟರ್ ಬಂದು ಬಾಗಿಲು ತೆಗಿತಾಳೆ. ಏನ್ರಿ ಡಾಕ್ಟ್ರು ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ, ಏನ್ರಿ ನಿಮ್ಮ ಪ್ರಾಬ್ಲಮ್ಮು ಅಂತ ಕೇಳ್ತಾಳೆ. ಹಂಗಲ್ಲ, ನಾನು ಗಾಬರಿಲಿ ಅವಳು ಬಸ್ರಿ ಅಂತ ಹೇಳೋದನ್ನೇ ಮರ್ತುಬಿಟ್ಟೆ ಅಂತ ಭದ್ರ ಹೇಳ್ತಾನೆ. ಏನೋ ಬಸ್ರಿನಾ, ಡಾಕ್ಟ್ರು ಇಂಜೆಕ್ಷನ್ ಕೊಡ್ತಾ ಇದ್ದಾರೆ ಅಂತ ಹೇಳಿದ ತಕ್ಷಣನೇ ಏನು ಇಂಜೆಕ್ಷನ್ ಅಂತ ಒಳಗಡೆ ಹೋಗ್ಬಿಡ್ತಾನೆ ಭದ್ರ. ಒಳಗಡೆ ಬಂದು ಡಾಕ್ಟ್ರೇ ಅಂತಾನೆ. ರೀ ನೀವೇನ್ರಿ ಒಳಗಡೆ ಬಂದ್ರಿ ಅಂತ ಕೇಳ್ತಾಳೆ ಡಾಕ್ಟ್ರು. ಡಾಕ್ಟ್ರೇ, ಗಾಬರಿಲಿ ಇವಳು ಬಸ್ರಿ ಅಂತ ಹೇಳೋದನ್ನೇ ಮರ್ತುಬಿಟ್ಟಿದ್ದೆ, ಅದನ್ನ ಹೇಳೋಣ ಅಂತ ಬಂದೆ ಅಂತಾನೆ ಭದ್ರ. ಇವ್ರು ಪ್ರೆಗ್ನೆಂಟಾ ಅಂತಾಳೆ ಡಾಕ್ಟ್ರು. ಹೌದು ಡಾಕ್ಟ್ರೇ, 5 ತಿಂಗಳು ಬಸ್ರಿ ಅಂತ ಹೇಳ್ತಾನೆ ಭದ್ರ. ಅಟ್ಲೀಸ್ಟ್ ನೀನಾದರೂ ಹೇಳ್ಬೇಕಲ್ವೇನಮ್ಮ, ಇಂಜೆಕ್ಷನ್ ಕೊಟ್ಟಿದ್ರೆ ಎಂಥ ಎಡವಟ್ಟಾಗ್ತಿತ್ತು ಗೊತ್ತಾ, ಇವ್ರನ್ನ ಯಾರ ಹತ್ರ ತೋರಿಸ್ತಾ ಇದ್ರಿ ಅಂತ ಡಾಕ್ಟ್ರು ಕೇಳ್ತಾರೆ. ಗಾಬರಿಯಲ್ಲಿ ಸುಮ್ಮನೆ ಇರ್ತಾನೆ ಭದ್ರ. ನಿಮ್ಮನ್ನೇ ಕೇಳ್ತಾ ಇರೋದು ಅಂತಾಳೆ ಡಾಕ್ಟ್ರು. ಅದು ಮಾಲ್ತಿ ಡಾಕ್ಟ್ರ್ ಹತ್ರ ಅಂತಾಳೆ ವಿದ್ಯಾ. ಸರಿ ನೀವು ಆಚೆ ಇರಿ ಸರ್ ಅಂತ ಹೇಳಿ ನರ್ಸ್ ಮಾಲ್ತಿ ಮೇಡಮ್ನ ಕರ್ಕೊಬನ್ನಿ ಅಂತ ಹೇಳ್ತಾಳೆ ಡಾಕ್ಟ್ರು. ಚಾನೆ ನೋವ್ತೈತೆ ಅಂತ ಹೇಳಿ ಅಳ್ತಿರ್ತಾಳೆ ವಿದ್ಯಾ. ಕಾಲ್ ಫ್ರ್ಯಾಕ್ಚರ್ ಮಾಡ್ಕೊಂಡಿದ್ದಾಳೆ ಮೇಡಮ್ ಅಂತ ಹೇಳ್ತಾರೆ ಇನ್ನೊಬ್ಬ ಡಾಕ್ಟ್ರು. ಮಾಲ್ತಿ ಮೇಡಮ್ ಬಂದು ಅರೆ ವಿದ್ಯಾ ಕೇರ್ಫುಲ್ ಆಗಿರ್ಬೇಕಲ್ವಾ ಅಂತ ಹೇಳ್ತಾರೆ. ಡಾಕ್ಟರ್ ಆಯ್ತಾ ಇಲ್ಲ ಡಾಕ್ಟರ್, ಶಾನೆ ಕಾಲು ನೋವ್ತೈತೆ ಆಯ್ತಾ ಇಲ್ಲ ಅಂತ ಅಳ್ತಿರ್ತಾಳೆ ವಿದ್ಯಾ. ನರ್ಸ್ ಇವ್ರನ್ನ ಸ್ಕ್ಯಾನಿಂಗ್ ರೂಮ್ಗೆ ಕರ್ಕೊಬನ್ನಿ ಅಂತ ಹೇಳ್ತಾಳೆ ಡಾಕ್ಟ್ರು. ಸ್ಕ್ಯಾನಿಂಗ್ ರೂಮ್ಗೆ ಕರ್ಕೊಂಡೋಗ್ತಾರೆ ನರ್ಸುಗಳು. ಡಾಕ್ಟ್ರೇ ಎಲ್ಲಿಗೆ ಕರ್ಕೊಂಡೋಗ್ತಾ ಇದ್ದೀರಾ ಅಂತ ಭದ್ರ ಕೇಳ್ತಾನೆ. ಸ್ಕ್ಯಾನಿಂಗ್ ಕರ್ಕೊಂಡೋಗ್ತಾ ಇದ್ದೀವಿ ಅಂತಾಳೆ ಡಾಕ್ಟ್ರು. ಸ್ಕ್ಯಾನಿಂಗಾ, ಯಾಕೆ ಡಾಕ್ಟ್ರೇ ಅಂತಾನೆ ಭದ್ರ. ಮಗುಗೆ ಏನೂ ಆಗಿಲ್ಲ ಅಂತ ನೋಡಬೇಕಂದ್ರೆ ಫಸ್ಟು ಸ್ಕ್ಯಾನ್ ಮಾಡಬೇಕು, ಏನಾದರೂ ಹೆಚ್ಚು ಕಮ್ಮಿ ಆಗಿದ್ರೆ ಅಬೋಷನ್ ಮಾಡಿ ನೆಕ್ಸ್ಟು ಟ್ರೀಟ್ ಮಾಡಬೇಕಾಗುತ್ತೆ ಅಂತ ಡಾಕ್ಟ್ರ್ ಹೇಳ್ತಾರೆ. ಏನು ಹೇಳ್ತಾ ಇದ್ದೀರಾ ಡಾಕ್ಟ್ರೇ ಅಂತಾನೆ ಭದ್ರ. ನೋಡಿ ಈಗೇನು ಹೇಳೋದಕ್ಕಾಗಲ್ಲ, ಸ್ಕ್ಯಾನಿಂಗ್ ಮಾಡಿದ್ದಾದ್ಮೇಲೆ ಮುಂದೆ ಏನಾಗುತ್ತೆ ಅಂತ ಹೇಳೋಕ್ಕಾಗೋದು ಅಂತ ಡಾಕ್ಟ್ರ್ ಹೇಳಿ ನರ್ಸ್ ಕರ್ಕೊಂಡೋಗಿ ಅಂತ ಹೇಳ್ತಾರೆ. ವಿದ್ಯಾನ ನರ್ಸ್ಗಳು ಅಲ್ಲಿಂದ ಕರ್ಕೊಂಡೋಗ್ತಾರೆ ಸ್ಕ್ಯಾನಿಂಗ್ ರೂಮ್ಗೆ. ಇತ್ತ ಈಶ್ವರಿ ಕುತ್ಕೊಂಡಿರ್ತಾಳೆ. ಸಾವಿತ್ರಿ ಅತ್ಗೆ ಅಂತ ಓಡ್ ಬರ್ತಾಳೆ. ಅತ್ಗೆ ಏನು ಅತ್ಗೆ ಇದು, ಒಂದು ನಿದ್ದೆ ಮಾಡಿ ಎದ್ದು ನೋಡಿದ್ರೆ ಯಾರು ಇಲ್ಲ ಮನೆಯಲ್ಲಿ, ಮನೆಯೆಲ್ಲ ಬೇಕು ಅಂತದೆ, ಎಲ್ಲರೂ ಎಲ್ಲೋಗವ್ರೆ ಅಂತಾಳೆ ಸಾವಿತ್ರಿ. ಅವ್ವ ಆ 3 ಅಡಿ ಸ್ನಾನ ಮಾಡ್ಕೊಂಡು ಬರ್ತಿರುವಾಗ ಜಾರ್ ಬಿದ್ದು ಒದ್ಲಾಡ್ತಾ ಇದ್ಲು, ಅದಕ್ಕೆ ಆ ಭದ್ರ ಅವಳನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾ ಇದ್ದ ಅಂತ ಚಿತ್ರ ಹೇಳ್ತಾಳೆ. ಅಯ್ಯೋ ಚಿತ್ರ, ಇದನ್ನ ನಂಬಕ್ಕೆ ಆಯ್ತಾ ಇಲ್ವಲ್ಲೇ ಅಂತಾಳೆ ಸಾವಿತ್ರಿ. ನಮ್ಮ ಪ್ರಯತ್ನ ಫಲ ಕೊಡದೇ ಇರ್ಬೋದು ಸಾವಿತ್ರಿ, ಆದರೆ ಅದ್ಯಾವ್ರು ನಮ್ಮ ಕೋರಿಕೆನ ಈಡೇರಿಸ್ಬಿಟ್ಟ. ಆ 3 ಅಡಿ ಹೊಟ್ಟೆಲಿರೋ ಪಿಂಡ ಪ್ರಪಂಚನೇ ನೋಡದೇ ಇರೋಂಗೆ ಮಾಡ್ಬಿಟ್ಟ ಅಂತಾಳೆ ಈಶ್ವರಿ. ಅಯ್ಯೋ ಎಂಥ ಸಿಹಿ ಸುದ್ದಿ ಹೇಳಿದ್ರಿ, ನಿಮ್ಮಿಬ್ಬರ ಬಾಯಿಗೆ ಮಂಡ್ಯ ಸಕ್ಕರೆ ಹಾಕ ಅಂತ ವಿನಂತಿ ಹೇಳ್ತಾಳೆ. ಅಲ್ಲ, ಎಲ್ರ ಮುಂದೆ ಅವಳು ಕಂಡ್ರೆ ಆಗಕ್ಕಿಲ್ಲ ಅಂತ ಮಾತಾಡ್ತಾ ಇದ್ದೋನು, ಅವಳು ಬೀಳ್ತಿದ್ದಂಗೆ ಅದು ಹೆಂಗೆ ಎತ್ಕೊಂಡೋದ ಅಂತೀನಿ ಅಂತ ಸಾವಿತ್ರಿ ಹೇಳ್ತಾಳೆ. ಆದರೆ ಅದು ನನ್ನ ಪಿಂಡನೇ ಅಲ್ಲ ಅಂತ ಬೀದಿಲಿ ನಿಂತ್ಕೊಂಡು ಹೇಳಿದ್ನಲ್ಲವ ಅಂತಾಳೆ ಚಿತ್ರ. ಅದಕ್ಕೆ ಏನು ಯೋಚನೆ ಮಾಡ್ತಿದ್ದೀರಾ ಅಂತಾಳೆ ಸಾವಿತ್ರಿ. ಕುಡ್ದಾಗ ಏನೋ ಹೇಳ್ದ, ಹಂಗಂತ ಅವಳ ಬಗ್ಗೆ ಪ್ರೀತಿ ಕಾಳಜಿ ತೋರಿಸ್ದೇ ಇದ್ದಾನೆ,
ಎಲ್ಲೋ ಒಂದು ಕಡೆ ಆ ಮಗಿನ ಬಗ್ಗೆ ಪ್ರೀತಿ ಅವಳ ಬಗ್ಗೆ ಒಲ್ವಿದ್ದಿದ್ದಕ್ಕೆ ದಿನೇ ದಿನೇ ಅವನು ಹತ್ರ ಆತಾ ಇದ್ದಿದ್ದು ಅಂತ ಈಶ್ವರಿ ಹೇಳ್ತಾಳೆ. ಆದರೂ ಅದಕ್ಕೆ ಇಷ್ಟು ದಿನ ಅವಳು ಉಳ್ಕೊಳೋದಕ್ಕೆ ಕಾರಣ ಆಗಿದ್ದು ವಂಶದ ಕುಡಿನೇ ಇಲ್ಲ ಅಂತಂದ್ರೆ ಅಂತ ಸಾವಿತ್ರಿ ಹೇಳ್ತಾಳೆ. ಮಗಿನೇ ಇಲ್ಲ ಅಂದ್ಮೇಕೆ ಅವಳಿಗೆ ಈ ಹಟ್ಟಿಲಿ ಸ್ಥಾನ ಇಲ್ಲ ಅಂತ ಈಶ್ವರಿ ಹೇಳ್ತಾಳೆ. ಹಂಗಾದ್ರೆ ಆ ಮಗ ಸಾಯ್ತು ಅಂತಂದ್ರೆ ಅಂತಾಳೆ ಸಾವಿತ್ರಿ. ಅವಳು ಈ ಹಟ್ಟಿ ಬಿಟ್ಟು ಹೋಗ್ತಾ ಇರ್ತಾಳೆ ಅಟ್ಟಯ್ಯ. ಒಂದ್ ವೇಳೆ ನಾವು ಅನ್ಕೊಂಡಂಗೆ ಆ ಮಗುವಿನ ಕತೆ ಮುಗೀತು ಅನ್ಕೊಳ್ಳಿ, ಅವಳ ಭವಿಷ್ಯ ಭದ್ರನ ಕೈಯಲ್ಲಿ ಇರಾಕಿಲ್ಲ, ನಮ್ಮ ಕೈಲಿ ಇರ್ತದೆ ಅಂತಾಳೆ ಈಶ್ವರಿ. ಹೌದು ಅದಕ್ಕೆ ಅವಳು ಈ ಮನೆ ಬಿಟ್ಟು ಹೋಗ್ತಾಳೆ ಅಂತ ಬಾಗ್ಲು ಓಪನ್ ಆಗ್ಬೇಕಾದ್ರೆ ವಂಶದ ಕುಡಿ ಅನ್ನೋ ಕಿಟಕಿ ಕ್ಲೋಸ್ ಆಗ್ಬೇಕು ಅಂತಾಳೆ ಸಾವಿತ್ರಿ. ಆಗ್ಬೇಕೇನೋ ಇಷ್ಟೊತ್ತಿಗಾಗ್ಲೇ ಆಗಿರ್ತದೆ ಬಿಡವ್ವ ಅಂತಾಳೆ ವಿನಂತಿ. ಕಾದ್ ನೋಡೋಣ, ಅದರ ನಂತರ ನಮ್ಮ ಮುಂದಿನ ಹೆಜ್ಜೆ ಅಂತ ಈಶ್ವರಿ ಹೇಳ್ತಿರ್ತಾಳೆ ಅಂತ ಖುಷಿ ಪಡ್ತಾ ಇರ್ತಾರೆ ಸಾವಿತ್ರಿ, ವಿನಂತಿ, ಚಿತ್ರ, ಐಶ್ವರ್ಯ. ಇತ್ತ ಚಂಪಾ, ಅಜ್ಜಮ್ಮ ಮತ್ತೆ ಮೋಹನ ಮತ್ತೆ ವಿದ್ಯಾ ಅವ್ರ ತಂದೆ ತಾಯಿ ಎಲ್ಲ ಬಂದು ವಿದ್ಯಾ ಅನ್ನೋ ಪೇಷಂಟ್ ಎಲ್ಲಿದ್ದಾರೆ ಅಂತ ಅಂದ್ಬಿಟ್ಟು ಕೇಳ್ಕೊಂಡು ಒಳಗಡೆ ಬರ್ತಾರೆ. ಅಮ್ಮಮ್ಮ ಬಾವ ಅಲ್ಲಿದ್ದಾರೆ ಅಂತ ಹೇಳ್ಬಿಟ್ಟು ಭದ್ರನ್ ನೋಡಿ ಚಂಪಾ ಹೇಳ್ತಾಳೆ. ಸ್ಕ್ಯಾನಿಂಗ್ ರೂಮ್ ಹತ್ರ ಎಲ್ಲರೂ ಬಂದು ನಿಂತ್ಕೊಂತಾರೆ. ಭದ್ರ, ವಿದ್ಯನ್ಗೆ ಏನಾಯ್ತೋ, ಡಾಕ್ಟ್ರು ಏನು ಹೇಳಿದ್ರು? ಮಗಿಗೇನು ತೊಂದರೆ ಇಲ್ಲ ತಾನೇ ಅಂತಾಳೆ ಮೋಹನ. ಇನ್ನೂ ಏನು ಹೇಳಿಲ್ಲ ಕಣವ್ವ, ಸ್ಕ್ಯಾನಿಂಗ್ ಮಾಡ್ತಾವ್ರೆ ಅಂತ ಭದ್ರ ಹೇಳ್ತಾನೆ. ಬಸ್ರಿ ಹೆಂಗಸರು ಜಾರಿ ಬಿದ್ದವಳೆ ಅಂತಂದ್ರೆ ತಮಾಷೆ ವಿಷಯನೇ? ಹೊಟ್ಟೆ ಒಳಗಡೆ ಬೇರೆ ಜೀವ ಅದೇ, ಅದಕ್ಕೇನೋ ಆಗದೆ ಇದ್ರೆ ಸಾಕು ಅಪ್ಪ ದೇವ್ರೆ ಅಂತ ಕೇಳ್ಕೊಂತಿರ್ತಾನೆ ವಿದ್ಯಾವ್ರಪ್ಪ. ಅವ್ವ ತಾಯಿ ಉಳ್ಕೆರವ್ವ, ನಿನ್ನನ್ನೇ ನಂಬಿದ್ದೀನಿ, ನಮ್ಮ ಕೈ ಬಿಡಬೇಡ ತಾಯಿ, ನಮ್ಮ ವಂಶದ ಕುಡಿನ ಉಳಿಸ್ಕೊಡವ್ವ ತಾಯಿ ಅಂತ ಅಜ್ಜಮ್ಮ ಕೈ ಮುಗ್ದು ಕೇಳ್ಕೊಂತಿರ್ತಾಳೆ. ಅಲ್ಲಿಂದ ಹೊರಟೋಗ್ತಾನೆ ಭದ್ರ. ಹೊರಟು ಬಂದು ಅಲ್ಲೇ ಗಣೇಶನ ದೇವಸ್ಥಾನದ ಹತ್ರ ಬಂದು ಕೈ ಮುಗ್ದು ನಿಂತ್ಕೊಂಡು, ದೇವ್ರೆ ನನಗೂ ಅವಳಿಗೂ ಮನಸ್ತಾಪ ಇರೋದು, ಈ ಮಗಿನ ವಿಷಯದಲ್ಲಿ ನಾನೇನೋ ಕೆಟ್ಟದಾಗ ಮಾತಾಡಿರೋದು ದಿಟ್ವೆ, ಅದನ್ನು ನಾನು ಒಪ್ಕೊತೀನಿ. ಆದರೆ ಈಗ ಅವಳು ತನ್ನ ಹೊಟ್ಟೆಯಲ್ಲಿ ಬೆಳೀತಿರೋ ಮಗಿನ ಮೇಲೆ ತನ್ನ ಪ್ರಾಣನೇ ಇಟ್ಕೊಂಡವಳೆ. ಈಗ ಅವಳಿಗೆ ಎಲ್ಲನೂ ಆ ಮಗಿನೇ, ಅವಳನ್ನು ಆ ಮಗುನೂ ಕೈ ಬಿಡಬೇಡ, ಅವರಿಬ್ಬನ್ನೂ ಕಾಪಾಡಿ ನೀನೇ ಅವ್ರಿಗೆ ಜೊತೆಯಾಗಿರಬೇಕು ಅಂತ ಹೇಳಿ ಬೇಡ್ಕೊಂಡು ಗಣೇಶನ ಹತ್ರ ಬಂದು ವಾರ್ಡ್ ಹತ್ರ ನಿಂತ್ಕೊತಾನೆ, ಸ್ಕ್ಯಾನಿಂಗ್ ರೂಮ್ ಹತ್ರ. ಭದ್ರ ನರ್ಸ್ ಬಂದು, ಸರ್ ನಿಮ್ಮನ್ನ ಕರಿತಿದ್ದಾರೆ, ಒಳಗೆ ಬನ್ನಿ ಅಂತ ಕರೀತಾರೆ. ಮಗ ಹೆಂಗದೆ ಅಂತ ಭದ್ರ ಹೇಳ್ತಾನೆ. ಅದನ್ನು ತಿಳ್ಕೊಳೋದಕ್ಕೆ ಸ್ಕ್ಯಾನಿಂಗ್ ಮಾಡ್ತಾವ್ರೆ, ಬನ್ನಿ ಸರ್ ಅಂತ ಕೂಗ್ತಾಳೆ ನರ್ಸು. ಭದ್ರ, ನೀನಿಲ್ಲೇ ಇರು, ನಾನು ರತ್ನಿ ಹೋಗಿ ನೋಡ್ಕೊಂಬತ್ತೀವಿ ಅಂತ ಅಜ್ಜಮ್ಮ ಹೇಳ್ತಾಳೆ. ಯಾಕಮ್ಮಮ್ಮ ಅಂತಾನೆ ಭದ್ರ. ಇದು ಹೆಂಗಸ್ರ ಸಮಾಚಾರ, ನಿನಗೆ ತಿಳಿಯೋಕ್ಕಿಲ್ಲ, ರತ್ನಿ ಬಾ ಅಂತಾಳೆ ಅಜ್ಜಮ್ಮ. ರತ್ನನ್ನು ಅಜ್ಜಮ್ಮ ಒಳಗಡೆ ಹೋಗ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ. ಇನ್ನೂ ಯಾರು ವಿನೋದ ವೈಎಂ ವ್ಲಾಗ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ಲೈಕನ್ ಆಲ್ ಅಂತ ಒತ್ತಿ ಫ್ರೆಂಡ್ಸ್. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.